ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿಕೊಂಡು ಅದನ್ನು ತೀರಿಸಲಾಗದೆ ದೇಶಾಂತರ ಓಡಿ ಹೋಗಿರುವ ದೊಡ್ಡ ದೊಡ್ಡ ಉದ್ಯಮಿಗಳ ಸಾಲ ಮನ್ನಾ ಆಯಿತು. ಒಂದು ಕಡೆ ದೇಶಕ್ಕೆ ದೇಶವೇ ಕೊರೋನಾ ವಿರುದ್ಧದ ಮಹಾಯುದ್ಧದಲ್ಲಿ ನಿರತರಾಗಿರುವಾಗ ಬಡವರು ಕೂಲಿ ಕಾರ್ಮಿಕರಿಗೆ ಕಂಡು ಕೇಳರಿಯದಂಥ ಸಂಕಟ ಎದುರಾಗಿರುವಾಗ ಸಾಲ ಮನ್ನಾ ಮಾಡುವ ಹರಕತ್ತೇನಿತ್ತು? ಪ್ರಧಾನಿ ನರೇಂದ್ರ ಮೋದಿ ಅವರು ಇಂಥ ಇನ್ಸೆನ್ಸಿಟಿವ್ ನಿರ್ಧಾರ ತೆಗೆದುಕೊಂಡ್ರ? ನಿಜಕ್ಕೂ ಈ ದೇಶಭ್ರಷ್ಟ ಉದ್ಯಮಿಗಳ ಸಾಲ ಮನ್ನಾ ಆಗಿರೋದು ಹೌದಾ? ಇದಕ್ಕೆ ಕೇಂದ್ರ ಸರ್ಕಾರ ಕಾರಣ. ಎಲ್ಲ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ. ಹಲವು ಜನ ಗಣ್ಯ ಅತಿಥಿಗಳ ಜೊತೆಗಿರ್ತಾರೆ. ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆಗೆ BN ಮೋಹನ್ ಕುಮಾರ್ ಅವರಿದ್ದಾರೆ, ಚಾರ್ಟರ್ಡ್ ಅಕೌಂಟೆಂಟ್. ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ KC ರಘು ಅವರಿದ್ದಾರೆ, ಆರ್ಥಿಕ ತಜ್ಞರು. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ ಸರ್. ವಿಶ್ವನಾಥ್ ಭಟ್ BJP ಆರ್ಥಿಕ ವಿಭಾಗದಿಂದ ನಮ್ಮ ಜೊತೆಗಿದ್ದಾರೆ ಸರ್. ಕಾರ್ಯಕ್ರಮಕ್ಕೆ ತಮಗೂ ಕೂಡ ಸ್ವಾಗತ. ಕೆಲವೇ ಕ್ಷಣಗಳಲ್ಲಿ ಕಾಂಗ್ರೆಸ್ ವಕ್ತಾರರಾದ ಬ್ರಿಜೇಶ್ ಕಾಳಪ್ಪ ಅವರು ನಮ್ಮನ್ನು ಜಾಯ್ನ್ ಆಗ್ತಾರೆ. ವಿಶ್ವನಾಥ್ ಭಟ್ ಅವರಿಂದ ಫಸ್ಟ್ ರಿಯಾಕ್ಷನ್ ಬೇಕು ನನಗೆ. ವಿಶ್ವನಾಥ್ ಭಟ್ ಅವರೇ, ಕೊರೋನಾ ಸಂಕಷ್ಟದಲ್ಲಿದೆ ದೇಶ. ಬಡವರು ಕೂಲಿ ಕಾರ್ಮಿಕರು ಆವತ್ತಿನ ದುಡಿಮೆಯನ್ನು ಆವತ್ತೇ ಮಾಡಿಕೊಂಡು ಊಟ ಮಾಡುವಂಥವರು ಹಿಂದೆ ಯಾವತ್ತೂ ಊಹಿಸಿಕೊಳ್ಳೋದಕ್ಕೂ ಆಗದಂತಹ ಸಂಕಷ್ಟದಲ್ಲಿ ಬಿದ್ದಿದ್ದಾರೆ. ದೇಶಕ್ಕೆ ದೇಶನೇ ಆರ್ಥಿಕ ಸಂಕಷ್ಟದಲ್ಲಿದೆ. ರಾಜ್ಯಗಳಿಗೆ ಸರ್ಕಾರಿ ನೌಕರರ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲ. ಇಂಥ ಟೈಮ್ನಲ್ಲಿ ನರೇಂದ್ರ ಮೋದಿ ಅವರು ದೇಶಭ್ರಷ್ಟ ಉದ್ಯಮಿಗಳ ಸಾಲ ಮನ್ನಾ ಮಾಡಿದ್ದಾರೆ ಅನ್ನುವ ಸುದ್ದಿ ಬಂತು. ಅದಾದ ನಂತರ ಇಲ್ಲ ಅದು ಮನ್ನಾ ಅಲ್ಲ, ಅದು ರೈಟ್ ಆಫ್ ಅಂತ. ಏನಿದು ಸರ್? ನಾನು ಅಲಿಗೇಷನ್ಸ್ ಮಾಡ್ತಾ ಇಲ್ಲ, ನನಗನ್ಸಿರೋದು ಹೇಳ್ತೀನಿ. ಎಸ್, ಸೆನ್ಸೇಷನಲೈಸ್ ಮಾಡೋದು, ಮಿಸ್ಗೈಡ್ ಮಾಡೋದು, ಔಟ್ ಆಫ್ ಕಾಂಟೆಕ್ಸ್ಟ್. ಐ ಥಿಂಕ್ ಇವರು ಹೇಳಿರೋ ಸ್ಟೇಟ್ಮೆಂಟ್ಸ್ ಏನಿದೆ ಇದರ ಸಮ್ಮರಿ ನಾನಿಷ್ಟೇ: ಸೆನ್ಸೇಷನಲೈಸ್, ಮಿಸ್ಲೀಡಿಂಗ್ ಆ್ಯಂಡ್ ಔಟ್ ಆಫ್ ಕಾಂಟೆಕ್ಸ್ಟ್. ನಾವು ಬ್ಯಾಂಕಲ್ಲಿ ನಾನು ಬಹಳ ಸಲ ಹೇಳಿದ್ದೀನಿ, ಪುನಃ ಈ ಪ್ರೇಕ್ಷಕರಿಗೆ ಅರ್ಥವಾಗಲಿ ಅಂತ ಬಿಡಿಸಿ ಹೇಳ್ತೀನಿ. ಬ್ಯಾಂಕಲ್ಲಿ ಸಪೋಸ್ ನಾನು ಸಾಲ ತೊಗೊಂಡಿದ್ದೀನಿ, ಒಂದು 100 ಕೋಟಿ ಕಟ್ಟಿಲ್ಲ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಯಿತು, ಡಿಫಾಲ್ಟ್ ಆಯಿತು ಅಂತ ಹೇಳಿದಾಗ ಸರ್ಕಾರ ಬ್ಯಾಂಕ್ಗಳು ಏನು ಮಾಡುತ್ತೆ ಅಂದರೆ ರನ್ನಿಂಗ್ ಅಕೌಂಟ್, ಚಾಲ್ತಿ ಖಾತೆಯನ್ನು ಕ್ಲೋಸ್ ಮಾಡಿ ಅದನ್ನು ಬ್ಯಾಡ್ ಡೆಟ್ ಅಂತ ಒಂದು ಹೊಸ ಅಕೌಂಟನ್ನು ಆರಂಭ ಮಾಡುತ್ತೆ. ಕೆಟ್ಟ ಸಾಲ, ಅನುತ್ಪಾದಿತ ಸ್ವತ್ತು, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಸೂಟ್ ಫೈಲ್ ಮಾಡುತ್ತೆ. ನಾನು ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಸಿ ಕೋಡ್ಗಿಂತ ಮೊದಲಿನ ಬಗ್ಗೆ ಮಾತಾಡ್ತಿರೋದು. ನಂತರದಲ್ಲಿ 4 ವರ್ಷಗಳ ಒಳಗಡೆ ಬ್ಯಾಂಕ್ನವರು ನಾನು 4 ಇಯರ್ಸ್ನಲ್ಲಿ ಪರ್ಸೆಂಟೇಜ್ ವೈಸ್ನಲ್ಲಿ ಪ್ರೊವೈಡ್ ಮಾಡ್ತಾ ಹೋಗಬೇಕು. ಅಂದರೆ ಅವರಿಗೆ ಬಂದಿರೋ ಪ್ರಾಫಿಟ್ನಲ್ಲಿ ಅವರು ಆ ಒಂದು ಲಾಸಸ್ ಏನಿದೆ ಅದು ಪ್ರೊವೈಡ್ ಮಾಡ್ತಾ ಹೋಗಬೇಕು. ಯಾತಕ್ಕೆ ಅಂದರೆ ಜನಸಾಮಾನ್ಯರಿಗೆ ಬ್ಯಾಂಕಿನ ಲಕ್ಷಾಂತರ ಕೋಟಿ ರೂಪಾಯಿ, ಆ್ಯಸ್ ಆನ್ ಟುಡೇ 118 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಲ್ಲಿ ಡೆಪಾಸಿಟ್ ಇದೆ. ಅವರಿಗೆ ಭದ್ರತೆ ಏನು? ಟ್ರಾನ್ಸ್ಪರೆನ್ಸಿ ಬೇಕು. ದೆನ್ ನಾಟ್ ಓನ್ಲಿ ಟ್ರಾನ್ಸ್ಪರೆಂಟು, ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹ ನಾವು ಬ್ಯಾಲೆನ್ಸ್ ಶೀಟನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಈಗ 1,000 ಕೋಟಿ ರಿಸರ್ವ್ ಇದೆ ಅಂತ ನೀವು ಹೇಳ್ತಿರ್ತೀರ. 1,500 ಕೋಟಿ ರೂಪಾಯಿ ಬ್ಯಾಡ್ ಡೆಟ್ ಇದ್ದು ಅದಕ್ಕೆ ಪ್ರೊವೈಡ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಮುಳುಗಿ ಹೋಯಿತು ಅಂದರೆ ನೆಟ್ಟಲ್ಲಿ ಏನಾಗುತ್ತೆ ಹೇಳಿ? 1,000 ಕೋಟಿ ನೆಟ್ವರ್ತ್ ಉಳಿಯೋದಿಲ್ಲ ಅಜಿತ್ ಅವರೇ. 500 ಕೋಟಿ ರೂಪಾಯಿ ನೆಗೆಟಿವ್ ನೆಟ್ವರ್ತ್ ಬರುತ್ತೆ, ಡೆಪಾಸಿಟ್ ಅವ್ರದ್ದು ಹೋಗುತ್ತೆ. ದಿಸ್ ಈಸ್ ದ ಪ್ರಾಬ್ಲಮ್. ಈ ಸಮಸ್ಯೆ ಬರಬಾರ್ದು ಅಂತೇಳಿ ಬಂದಿರೋ ಪ್ರಾಫಿಟ್ನಲ್ಲಿ 4 ವರ್ಷಗಳಲ್ಲಿ ಏನು ಬ್ಯಾಡ್ ಡೆಟ್ ಇದಕ್ಕೆ ಅದಕ್ಕಿನ್ನ ಪ್ರೊವೈಡ್ ಮಾಡಿ ಅದನ್ನು ರೈಟ್ ಆಫ್ ಅಲ್ಲ, ಅದನ್ನು ಬ್ಯಾಡ್ ಡೆಟ್ಟನ್ನು ಕ್ಲೋಸ್ ಮಾಡಿ ಕೇಸನ್ನು ಕಂಟಿನ್ಯೂ ಮಾಡಿ. ಕೇಸ್ ನಿಲ್ಲೋದಿಲ್ಲ, ಕೇಸ್ ಕಂಟಿನ್ಯೂ ಮಾಡಿ ಬರೋ ದುಡ್ಡನ್ನು ಟ್ಯಾಕ್ಸ್ ಇಲ್ಲದೆ ಪ್ರಾಫಿಟ್ಟಿಗೆ ಹೋಗುತ್ತೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ 6 ವರ್ಷದ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲ, ಕಂಟಿನ್ಯೂಸ್ ಆಗಿ ಪರ್ಟಿಕ್ಯುಲರ್ಲಿ ರಘುರಾಮ್ ರಾಜನ್ ಬಂದ ನಂತರದಲ್ಲಿ ಮಾಡ್ತಿರುವ ಅದ್ಭುತವಾಗಿದೆ, ನಡೀತಿದೆ. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇವತ್ತು ನಡೀತಿರುವಂತಹದ್ದು ಬ್ಯಾಂಕಿನ ಒಳಗಡೆಯಲ್ಲಿ ಅಡ್ಜಸ್ಟ್ ಮಾಡಿರೋದೇ ಹೊರತು ನಿಮಗೆ ಫೈನಾನ್ಸ್ ಮಿನಿಸ್ಟರ್ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ, ಯಾವುದೇ ಖಾತೆಯನ್ನು ರೈಟ್ ಆಫ್ ಮಾಡಿಲ್ಲ. ನೀವು ಔಟ್ ಆಫ್ ಕಾಂಟೆಸ್ಟು ರೈಟ್ ಆಫ್ ವಿತಿನ್ ದ ಬ್ಯಾಂಕ್. ಕೋರ್ಟ್ ಕೇಸ್ ಕಂಟಿನ್ಯೂ ನಡೀತಿದೆ. ಇದೊಂದೇ, ದಿಸ್ ಈಸ್ ಒನ್ ಪಾಯಿಂಟ್. ಎರಡನೇ ಹೇಳೋದು 50 ಜನ ದೇಶಭ್ರಷ್ಟ ಅಂದ್ರೆ 50 ಜನ ಪಾಪರ್ ಆಗಿರೋ ಉದ್ಯಮಿಗಳ 68,000 ಕೋಟಿ ರೂಪಾಯಿ ಮನ್ನಾ ಆಗಿಲ್ಲ. ಇದು ಒನ್ ಪಾಯಿಂಟ್. ಅದನ್ನು ವಸೂಲು ಮಾಡಲಾಗುತ್ತೆ. ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ಇಂದ ಅದು ಸಪರೇಟ್ ಆಗಿರುತ್ತೆ ಅಂತ ಅಲ್ಲ, ಬ್ಯಾಂಕಿನ ಬ್ಯಾಲೆನ್ಸ್ ಶೀಟ್ ನಲ್ಲಿ ಟು ದಟ್ ಎಕ್ಸ್ಟೆಂಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಅಂದರೆ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿರೋರಿಗೆ ಅಷ್ಟು ಮಾಡಿರೋದ್ರಿಂದ ಏನು ಫಿಗರ್ಸ್ ಹೇಳ್ತಾರೆ ಅದು ಶುಭ್ರವಾಗಿರುತ್ತೆ, ಅದು ಬೋಗಸ್ ಆಗಿರೋದಿಲ್ಲ. ಬಂದಿರೋ ಲಾಭದಲ್ಲಿ ಅದಕ್ಕೆ ಪ್ರೊವೈಡ್ ಮಾಡ್ತಾರೆ ಹೊರತು ಬೇರೆ ಇನ್ನೇನೂ ಅಲ್ಲ. ನಂಬರ್ 1,
ಯಾವ ಕಾರಣಕ್ಕೂ ಯಾರಿಗಿಂದ ನಾವು ದುಡ್ಡು ಬರಬೇಕು ಅವರಿಂದ ಕೇಸನ್ನ ವಿಡ್ರಾ ಮಾಡಿಲ್ಲ, ಅವ್ರದ್ದು ರಿಕವರಿ ಆಗ್ತಿರುತ್ತೆ. ಸ್ನೇಹಿತರೆ, ದುಡ್ಡು ಕೊಡಬೇಕಾಗಿಲ್ಲ ಅಂತ ಇದು ಅವ್ರಿಗೆ ಬ್ಯಾಂಕಿನ ಹೇಳಿಲ್ಲ. ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್. ಇದು ಬ್ಯಾಂಕಿನ ಒಳಗಡೆಗೆ ಸಂಬಂಧಪಟ್ಟಿದ್ದ ಹೊರತು ಕೋರ್ಟ್ ಕೇಸಿಗೂ ಬ್ಯಾಂಕಿಗೂ ಸಂಬಂಧಪಟ್ಟಿದ್ದಲ್ಲ. ಇದು ಮಾಡೋದ್ರಿಂದ 118 ಲಕ್ಷ ಕೋಟಿ ರೂಪಾಯಿ ಬ್ಯಾಂಕಲ್ಲಿ ಏನು ಡೆಪಾಸಿಟ್ಸ್ ಇದೆ ಅವರ ದುಡ್ಡು ಸೇಫ್ ಆಗುತ್ತೆ. ಜೊತೆಲಿ ಇವರೇನು ರಾಹುಲ್ ಗಾಂಧಿ ಅವರು ಮೋದಿ ಸರ್ಕಾರ ತನ್ನ ಫ್ರೆಂಡ್ಸ್ ಗಳನ್ನ ಉಳಿಸೋದಕ್ಕೆ ಹಿಂಗ್ ಮಾಡ್ತು ಅಂತಾರೆ. ಈ ನಿರ್ಧಾರದಲ್ಲಿ ಸರ್ಕಾರದ ಪಾತ್ರ ಹೇಳಿರೋದ್ರಿಂದ ನಾನೊಂದು 2-3 ಡೇಟಾ ಹೇಳ್ತೀನಿ. ಮೊದಲನೇದಾಗಿ ಇವರು ಯಾರು 58 ಜನ ಹೇಳಿದಾರಲ್ಲ, ಆಲ್ ಆಫ್ ದೆಮ್ ವರ್ ಗಿವನ್ ಲೋನ್ ಡ್ಯೂರಿಂಗ್ ವಾಟ್ ಯು ಕಾಲ್ UPA regime. ಯು ಪ್ಲೇಸ್ ಮೇಕ್ ದಟ್ ಪಾಯಿಂಟ್. ನೀರವ್ ಮೋದಿ ಕೇಸ್ನಲ್ಲಿ 2387 ಕೋಟಿ ಅಟ್ಯಾಚ್ ಮಾಡಿದ್ದಾರೆ ಸರ್. ಇದರಲ್ಲಿ ಈ ಫಾರಿನ್ನಲ್ಲಿರುವಂಥದ್ದು 961 ಕೋಟಿ ರೂಪಾಯಿ. ಹಿ ಈಸ್ ಇನ್ ಪ್ರೆಸೆನ್ಸ್ ಇನ್ UK. ಚೋಕ್ಸಿ ಕೇಸ್ನಲ್ಲಿ 1936 ಕೋಟಿ ರೂಪಾಯಿ ಅಟ್ಯಾಚ್ಮೆಂಟ್ ಆಗಿದೆ, 67 ಕೋಟಿ ಫಾರಿನ್ ಅಟ್ಯಾಚ್ಮೆಂಟ್ ಆಗಿದೆ. ಎಕ್ಸ್ಟ್ರಾಡಿಷನ್ನಿಗೆ ಆಂಟಿಗುವಾಗ ಹೋಗಿ ಕೂತಿದ್ದಾರೆ, ಅಲ್ಲಿ ರಿಕ್ವೆಸ್ಟ್ ಮಾಡಿದ್ದಾರೆ. ಮಲ್ಯ ಕೇಸ್ನಲ್ಲಿ 8040 ಕೋಟಿ ರೂಪಾಯಿ ಅಸೆಟ್ಸು ಅಟ್ಯಾಚ್ ಆಗಿದೆ, ಸೀಸರ್ ಆಗಿರೋದು 1693 ಕೋಟಿ. ಈ 3 ಕೇಸುಗಳೇ ಜಾಸ್ತಿ ಬರ್ತಿರೋದು. ಒಟ್ಟಿಗೆ ಅಟ್ಯಾಚ್ ಆಗಿರುವಂತಹ ಸಮಸ್ತ ಟೋಟಲ್ ಅಮೌಂಟ್ ಎಷ್ಟು ಅಂದರೆ 18,330 ಕೋಟಿ ರೂಪಾಯಿ. ಇವರೇನು 58 ಜನಗಳ ಹೆಸರು ಹೇಳಿದ್ದಾರಲ್ಲ ಸರ್, ಇದರ ಲೀಸ್ಟನ್ನು 16ನೇ ತಾರೀಕು ಮಾರ್ಚ್ 20ಕ್ಕೆ ಲೋಕಸಭೆಯಲ್ಲಿ ಕೊಟ್ಟಿದ್ದಾರೆ. ನಾನು ಒಂದು ಮಾತು ಹೇಳ್ತೀನಿ, ಯಾವತ್ತಾದರೂ ಸಹ ಈ ದಿವಾಳಿತನದ ಕಾಯಿದೆ, ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಸಿ ಕೋಡ್ ಉದ್ದೇಶಪೂರ್ವಕವಾಗಿ ನೀವು ಮಲ್ಯ ಮಾಡಿದ್ರಲ್ಲ, ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿಕೊಂಡು ವಿಲ್ಫುಲ್ ಡಿಫಾಲ್ಟರ್ಸ್, ಈ ತರಹದ್ದು ಸಾಲ ತಗೊಂಡು ಕಟ್ಟಿದೆ ಓಡ್ ಹೋಗುವಂಥ ಫಿಗಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಬಿಲ್, ಈ ಥರದ ಒಂದು ಕಾಯ್ದೆಯನ್ನು 57 ವರ್ಷಗಳ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ತಂದ್ರ ಸರ್, ಒಂದೇ ತಂದ್ರ ಸರ್. ನನಗೆ ಹೇಳಿ, ಇದರಲ್ಲಿ ಇದು ಫಸ್ಟ್ ನಾನು ಕೇಳ್ತಿರುವಂಥ ಇದು ಪ್ರಾಮಾಣಿಕತೆಗೆ. ಬ್ರಿಜೇಶ್ ಕಾಳಪ್ಪ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಕಾಂಗ್ರೆಸ್. ಎರಡನೇದಾಗಿ ಈ ಯಾವ ಸಾಲಗಳು ಸಹ ನಾವು ಕೊಟ್ಟಿರೋದಲ್ಲ. ನೀರವ್ ಮೋದಿ ಕೇಸ್ ಅಂದ್ರೆ ಅವರು ಮಾತಾಡ್ಲಿ, ಅದಕ್ಕೆ ನಾನು ಉತ್ತರವಾಗಿ ಕೊಡ್ತೀನಿ. ಸರ್, ಉದ್ಯಮಿಗಳ ಪಕ್ಷಾತೀತರು ಸರ್, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಅದಕ್ಕೆ ಆತ್ಮೀಯರಾಗಿರ್ತಾರೆ. ಉದ್ಯಮಿಗಳ ಪಕ್ಷಾತೀತರಾಗಿರುವಂಥದ್ದು. ಬ್ರಿಜೇಶ್ ಕಾಳಪ್ಪ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಬರ್ತೀನಿ, ನಾನು ತಮ್ಮನ್ನು ಮಾತಾಡಿಸ್ತೀನಿ. ಕೆ ಸಿ ರಾಘವ್ ಅವರೇ, ಕನ್ವಿನ್ಸ್ ಆಗಿದ್ದೀರಾ ನೀವು ವಿಶ್ವನಾಥ್ ಭಟ್ ಅವರ ಮಾತಿಗೆ? ಇದೊಂದು ಜಗ್ಲರಿ. ಇದು ಸಾಲ ಮನ್ನಾ ಆಗಿಲ್ಲ, ನೀವು ದುಡ್ಡು ಕೊಡಬೇಕಾಗಿಲ್ಲಪ್ಪ ಅಂತ ಹೇಳಿ ಆಗಿಲ್ಲ ಅವರಿಗೆ. ಅವರ ಮೇಲೆ ಕೇಸ್ ನಡೆಯುತ್ತೆ. ಬ್ಯಾಂಕು ತನ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಮಾಡಿಕೊಳ್ಳುವ ಸಣ್ಣ ಪುಟ್ಟ ಬದಲಾವಣೆಗಳು ಹಿಂದಿಂದ ನಡ್ಕೊಂಡು ಬಂದಿದೆ ಇದು ಅಂತಾರೆ ಅವರು. ಅಲ್ಲ, ಅದು ಕರೆಕ್ಟ್. ಯಾಕಂದರೆ ರೈಟ್ ಆಫ್ ಅನ್ನೋದನ್ನು ನಾವು ಬೇರೆ ಬೇರೆ ರೀತಿ ಇಂಟರ್ಪ್ರಿಟ್ ಮಾಡುವುದು ಸರಿಯಲ್ಲ. ಅದು ಕ್ಲಾಸಿಫಿಕೇಷನ್ ಬೇರೆ ಆಗಿರೋದು ಹೌದು. ಮತ್ತೀಗ ನಿಮಗೆ 11-12% NPA ಅಂತ ಹೇಳಿದರೆ ಒಂದು 10-12 ಲಕ್ಷ ಕೋಟಿನೇ NPA ಆಗಿರ್ತಕ್ಕಂಥದ್ದು. ಹೌದು, ಇದಾಗಲೇ IBC ಒಳ್ಳೆಯ ಆ್ಯಕ್ಟು, ಅದನ್ನು ಮೆಚ್ಚಬೇಕು. ಯಾಕಂದರೆ ಮೋದಿ ಗೌರ್ಮೆಂಟಲ್ಲಿ IBC ಆ್ಯಕ್ಟ್ ಇಸ್ ಅ ಮೋಸ್ಟ್ ಕಮೆಂಡಬಲ್ ಆ್ಯಕ್ಟ್. ಅದು ಯಾಕಂದರೆ ಬ್ಯಾಂಕಿನ ಇಷ್ಟು ಬೇಗ 90 ದಿವಸದಲ್ಲಿ ಹೀಗೆ ಅದನ್ನು ಸೆಟಲ್ ಮಾಡಬೇಕು ಅನ್ನೋ ಕಾನೂನು ಇರಲಿಲ್ಲ ಈ ದೇಶದಲ್ಲಿ. ಅದನ್ನು ಮೆಚ್ಚುವಂಥದ್ದೇ. ಆದರೆ ಈ ಸೆಟ್ಲ್ ಆಗಿರೋದಲ್ಲಿ ರಿಕವರಿ ಎಷ್ಟಾಗಿದೆ ಅಂತ ನೋಡಿದರೆ 61,000 ಅಲ್ಲ. ನೀವು 10 ಲಕ್ಷ ಕೋಟಿಯಲ್ಲಿ ನಾವು IBC ಪ್ರಾಸೆಸ್ ಮೂಲಕ ಹೋದರೆ ಒಂದು 3-4 ಲಕ್ಷ ಕೋಟಿ ಹೋಗುತ್ತೆ. 60,000 ಅಲ್ಲ, 3-4 ಲಕ್ಷ. ಈಗ ರುಚಿ ಸೋಯಾ IBCಯಲ್ಲಿ ಸೆಟ್ಲ್ ಆಯಿತು, ರಾಮದೇವ್ ಬಾಬಾ ತೊಗೊಂಡ್ರು. ಎಷ್ಟು ಸಾಲ ಇತ್ತು? 12,000 ಕೋಟಿ ಸಾಲ ಇತ್ತು. ಎಷ್ಟಕ್ಕೆ ಸೆಟ್ಲ್ ಆಯಿತು? 5,000, ಸುಮಾರು 5,000 ಕೋಟಿಗೆ ಸೆಟ್ಲ್ ಆಯಿತು. 7,000 ಕೋಟಿ ಹೋಯ್ತು. ಓಕೆ, ಹೋಗಿಲ್ವಾ? ಹೋಗಿದೆ. IBCಯಲ್ಲಿ ಸೆಟ್ಲ್ ಆಗಿದ್ದನ್ನ ನಾವು ಹೇಳಿದ್ರೆ ನೋಡಿದ್ರೆ ಈ ಕಾನೂನಿನ ಗೊತ್ತಿಲ್ಲದೆ ಕೇಳ್ತಾ ಇದ್ದೀನಿ. ಒಂದು ವೇಳೆ IBC ಇರಲಿಲ್ಲ ಅಂದ್ರೆ 12,000 ಕೋಟಿ 5,000 ಕೋಟಿನೂ ಬರ್ತಿರ್ಲಿಲ್ವಾ? ಅಥವಾ ತಗೊಳಕ್ ಆಪ್ಷನ್ ಇತ್ತಾ? ಅದು ಕಷ್ಟ ಆಗ್ತಿದೆ, ಅಂದ್ರೆ ಸೆಟಲ್ಮೆಂಟ್ ಆಗ್ತಿರ್ಲಿಲ್ಲ. ಏನಾಗ್ತಿದೆ ನಿಮ್ಗೆ ಗೊತ್ತಲ್ಲ, ನಿಮ್ಗೆ 1970 ಕೇಸ್ಗಳು ಹೋಗ್ತಾ ಇದಾವೆ, ಕೋರ್ಟಲ್ಲಿ ನಡೀತಾ ಇದೆ. 1977 ಕೇಸ್ಗಳು. ಈ ದೇಶದಲ್ಲಿ ಯಾವುದು ಡಿಲೇಡ್ ಜಸ್ಟಿಸ್ ಅಂತಾರಲ್ಲ, ಈಸ್ ಡಿನೇಡ್ ಜಸ್ಟಿಸ್. ಎಸ್, ಸೊ ಅದು ಸಮಸ್ಯೆ ಇರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಈಗ ನಮಗೆ ಈ ದೇಶದಲ್ಲಿ ಇವತ್ತಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು ಈ ರೈಟ್ ಆಫ್ ಒಂದೇ ವಿಷಯ ಅಲ್ಲ. ಅದನ್ನ ಕ್ಲಾಸಿಫಿಕೇಶನ್ನು, ಅದು ಡೆಫಿನೇಷನ್ ವಿಷಯ ಸುಮಾರಿದೆ. ಬಟ್ ಇವತ್ತಿನ ಡಿಬೇಟು ರೈಟ್ ಆಫ್ ಮನ್ನಾ ಡಿಬೇಟಿಗೆ ನೀವು ರೈತರ ಸಾಲ ಮನ್ನಾ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ತರೋಣ, ಮಲ್ಯನ್ ಸಾಲ ಮನ್ನಾ ಮಾಡಿಬಿಟ್ರೆ ಹಂಗಿದ್ರೆ ಅಂತ ನೀವು ಜನಸಾಮಾನ್ಯರಿಗೆ ಇದು ಗೊತ್ತಾಗಬೇಕು. ಹೌದು, ದೊಡ್ಡವರು ಸುಮಾರು 10 ಲಕ್ಷ ಕೋಟಿಯಲ್ಲಿ 4-5 ಲಕ್ಷ ಕೋಟಿಯನ್ನ ಟೋಪಿ ಹಾಕಿದ್ದಾರೆ. ಅದು ಜೆನ್ಯೂನ್ ಬಿಸ್ನೆಸ್ ಫೇಲ್ಯೂರ್ ಇನ್ನೊಂದು, ಅದು ಬೇರೆ ವಿಷಯ.
ಬರಲ್ಲ ಅಂತ. NPA ಆಗಿದ್ದು 100% ರಿಕವರಿ ಆಗಲ್ಲ. ಜೆನ್ವಿನ್ IBC ಫೇಲ್ಯೂರ್, ಹೋದ್ರೂ ಆಗಲ್ಲ. ಜೆನ್ವಿನ್ ಫೇಲ್ಯೂರ್, ವಿಲ್ಫುಲ್ ಫೇಲ್ಯೂರ್, ಅದ್ರ ಬಗ್ಗೆ Failure is ಯಾರು a ತಲೆ failure. ಕೆಡಿಸ್ಕೊತಾರೆ? ನಾನೊಂದು ಸಾಲ ತಗೊಂಡು ಒಂದೇನೋ ಗೂಡ್ಸ್ ಗಾಡಿ ತಗೊಂಡಿದ್ರೆ ಸಾಲ ಕಟ್ಟಲಿಲ್ಲ ಅಂತ ತಗೊಂಡು ಹೋಗ್ತಾರಪ್ಪ. ಅವ್ರ ವಿಷಯದಲ್ಲಿ ಹಂಗೆ ಆಗೋದಿಲ್ಲ. ಬ್ರಿಜೇಶ್ ಕಾಳಪ್ಪ ಅವರೇ, ನಾನು ವಿಶ್ವನಾಥ್ ಭಟ್ ಅವರ ಮಾತನ್ನು ಕೇಳಿದೆ, KC ರಘು ಅವರ ಮಾತನ್ನು ಕೇಳಿದೆ. ಹಾಗಾದರೆ ಸುಳ್ಳು ಹೇಳಿದ್ರ ರಾಹುಲ್ ಗಾಂಧಿ ಅವರು? ನರೇಂದ್ರ ಮೋದಿ ತಮ್ಮ ಸ್ನೇಹಿತರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಸರ್, ಕೇಳಿಸ್ತಿದ್ಯಾ ನನ್ನ ಮಾತು? ಬ್ರಿಜೇಶ್ ಕಾಳಪ್ಪ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್, ಅವ್ರಿಗೆ ಕೇಳಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಮೋಹನ್ ಅವರೇ? ಅಲ್ಲ, ನಾನು ವಿಶ್ವನಾಥ್ ಅವ್ರು ಹೇಳ್ದಂಗೆ ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಬ್ಯಾಲೆನ್ಸ್ ಶೀಟ್ ಅಂದರೆ ಏನು? ಅಸೆಟ್ಸು, ಲಯಬಿಲಿಟೀಸು, ಆಸ್ತಿಗಳು, ಜವಾಬ್ದಾರಿಗಳು. ಟೆಕ್ನಿಕಲ್ ಪಾಯಿಂಟ್ ಇಂಥ ಶ್ರೀಮಂತರ ವಿಷಯಕ್ಕೆ ಯಾಕೆ ಬರ್ತವೆ ಅಂತ ನನಗೆ ಅಲ್ಲ, ಅರ್ಥ ಅಲ್ಲ, ಆಗಿಲ್ಲ ಇದು ಸರ್. ಶ್ರೀಮಂತರ ವಿಚಾರಕ್ಕಲ್ಲ, ಎಲ್ಲರೂ ಅರ್ಥ ಮಾಡ್ಕೊಬೇಕಾಗಿರೋದೇ ಇದು. ಆಸ್ತಿ ಜವಾಬ್ದಾರಿ, ನೀವು ಒಂದು ಬ್ಯಾಲೆನ್ಸ್ ಶೀಟ್ನ ನೀವು ನೋಡಬೇಕು ಅಂದರೆ ಒಂದು ಬ್ಯಾಂಕ್ದು, ಆ ಬ್ಯಾಂಕ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಇದೆಯಾ, ವೀಕ್ ಇದೆಯಾ ಅಂತ ನೋಡೋದೇ ನಿಮಗೆ ಬ್ಯಾಲೆನ್ಸ್ ಶೀಟ್ ಬೇಸಿಸ್ ಮೇಲೆ. ಈ ಬ್ಯಾಂಕ್ ನಿಮಗೆ ಜನಗಳಿಂದ ಡೆಪಾಸಿಟ್ ಅಕ್ಸೆಪ್ಟ್ ಮಾಡಿ ಮತ್ತೆ ಜನಗಳಿಗೆ ದುಡ್ಡು ಕೊಡೋದ್ರಿಂದ, ಎರಡೂ ಕಡೆ ಜನಗಳ ದುಡ್ಡು ಇನ್ವಾಲ್ವ್ ಆಗಿರೋದ್ರಿಂದ RBI ತುಂಬ ಸ್ಟ್ರಿಕ್ಟ್ ನಾರ್ಮ್ಸ್ ಹಾಕಿದೆ. ನಿಮಗೆ ಫಸ್ಟ್ 90 days ಕಂಟಿನ್ಯೂಸ್ ಆಗಿ ಇಂಟ್ರೆಸ್ಟ್ ಅಥವಾ ಪ್ರಿನ್ಸಿಪಲ್ ಪೇ ಮಾಡಲಿಲ್ಲ ಅಂತ ಹೇಳಿದ್ರೆ NPA ಮಾಡ್ತಾರೆ ಅದನ್ನ. ಸೊ ಅಲ್ಲಿಂದ 1 ವರ್ಷಗಳ ಕಾಲ ಅದು ಒಂದು ಕ್ಯಾಟಗರಿನಲ್ಲಿ ಇರುತ್ತೆ. 1 ವರ್ಷ ಆದಮೇಲೆ ಮತ್ತೊಂದು ವರ್ಷಗಳ ಕಾಲ 2ನೇ ಕ್ಯಾಟಗರಿಗೆ ಬರುತ್ತೆ. ಅದು 2ನೇ ಕ್ಯಾಟಗರಿಗೆ ಬಂದ ತಕ್ಷಣನೇ ನಿಮಗೆ 1 ವರ್ಷ ದಾಟಿದ ತಕ್ಷಣ 25% ಪ್ರಾವಿಷನ್ ಮಾಡಬೇಕು, 3 ವರ್ಷ ದಾಟಿದ ತಕ್ಷಣ 100% ಪ್ರಾವಿಷನ್ ಮಾಡಬೇಕು. ವಿಜಯ್ ಮಲ್ಯ ವಿಚಾರ ಸಾಲ ಕಟ್ಟಬೇಕು, ಕಟ್ಟೋದಲ್ಲ, ಪ್ರಾವಿಷನ್ ಅಂತ ಹೇಳಿದ್ರೆ ಈ ದುಡ್ಡು ಇದೆಯಲ್ಲ, ಇದು ಡೌಟ್ಫುಲ್ ಆಗಿದೆ. ಬ್ಯಾಲೆನ್ಸ್ ಶೀಟ್ ಓದೋರಿಗೆ ಗೊತ್ತಾಗಬೇಕು, ಹೌದಪ್ಪ ವಿಜಯ್ ಮಲ್ಯಂಗ್ ಕೊಟ್ಟಿರುವಂತ ಈ ಸಾಲ ಡೌಟ್ಫುಲ್ ಆಗಿದೆ, ರೈಟ್ ಆಫ್ ಅಲ್ಲ, ಅದು ಡೌಟ್ಫುಲ್ ಆಗಿದೆ. ಅದಕ್ಕೋಸ್ಕರ ನೀವು ನಿಮ್ಮ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ, ಅದು ನೋಡಿದ್ರೆ ನಿಮಗೆ ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿ ಕಾಣಿಸಬಾರ್ದು, ಅದನ್ನ ಸ್ವಲ್ಪ ಕಮ್ಮಿ ಮಾಡಿ ಅಂತ ಹೇಳೋದಕ್ಕೋಸ್ಕರ ಇರುವಂತಹ ಒಂದು ಮೆಜರ್ ಇದು. ಇಂಟರ್ನ್ಯಾಷನಲ್ ಅಕ್ಸೆಪ್ಟೆಡ್ ಇದು. ನಾನು ಆಲ್ಮೋಸ್ಟ್ 15 ವರ್ಷದಿಂದ ಬ್ಯಾಂಕ್ ಆಡಿಟ್ಸ್ ಮಾಡ್ತಾ ಇದ್ದೀನಿ. ಇದು ಹೊಸದಲ್ಲ. ಇದು ತಿರ್ಗಾ ಈ ವಿಚಾರನೂ ಅಷ್ಟೇ ಹೊಸದಲ್ಲ. ವಿಜಯ್ ಮಲ್ಯ ಅವರ ಅಸೆಟ್ಸ್ NPA ಆಗಿರೋದು 2012ರಲ್ಲಿ. ಸೊ 8 ವರ್ಷ ಆಗಿದೆ. ಸೊ 8 ವರ್ಷ ಆದ್ರೂ ನೀವು 100% ಪ್ರಾವಿಷನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಗೆ RBI ರೂಲ್ಸೇ 3 ವರ್ಷಕ್ಕೆ ಮಾಡಬೇಕು ಅಂತ ಹೇಳುತ್ತೆ. ಸೊ ಇದಾಗಲೇ ಆಗೋಗಿರೋದು ಇದು. ಇವರು RTI ಏನು ಹಾಕೋ ನೆಸಿಟಿ ನಿಜವಾಗ್ಲೂ ಇರಲಿಲ್ಲ. ಸುಮ್ಮನೆ BSE ಇಂಡಿಯಾ ವೆಬ್ಸೈಟ್, NIC ಇಂಡಿಯಾ ವೆಬ್ಸೈಟ್ ಹೋಗ್ಬಿಟ್ಟು ಕಿಂಗ್ಫಿಶರ್ದು ಬ್ಯಾಲೆನ್ಸ್ ಶೀಟ್ ಡೌನ್ಲೋಡ್ ಮಾಡಿದ್ರೆ ಅಲ್ಲೇ ಸಿಗ್ತಾ ಇತ್ತು. ಇದನ್ನ RTI ಹಾಕಿ ಇನ್ಫಾರ್ಮೇಶನ್ ತಗೊಂಡು ದೊಡ್ಡದಾಗಿ ಇಷ್ಟು ಮಾಡುವಂತ ಪ್ರಮೇಯನೇ ಬರ್ತಾ ಇರಲಿಲ್ಲ ಅದು. ಇನ್ಫ್ಯಾಕ್ಟ್ ಬಾಬಾ ರಾಮದೇವ್ ಅವ್ರದ್ದು, ರಘು ಅವ್ರು ಹೇಳ್ದಂಗೆ IBC ನಲ್ಲಿ ಸೆಟ್ಲ್ ಆದಾಗ ಅಲ್ಲೂ ನಿಮ್ಗೆ IBC ಇನ್ಫಾರ್ಮೇಶನ್ ಇದೆ. ನನ್ನ ಪ್ರಕಾರ ಅದು ರುಚಿ ಸೋಯಾ ವೆಬ್ಸೈಟ್ಗೆ ಹೋದ್ರೆ ಹಾಕಿರ್ತಾರಲ್ಲಿ ಏನೇನಾಯ್ತು ಅಂತ ಹೇಳಿ. ಇದಕ್ಕೆ RTI ಎಲ್ಲ ಬೇಕಾಗಿಲ್ಲ. ಇದು ಡೆಡ್ ಇಶ್ಯೂ, ಇದು ಹೊಸದಲ್ಲ. ಇದು ಕಳೆದ ವರ್ಷನೂ ಬಂದಿತ್ತು ಡಿಸ್ಕಷನ್ಗೆ. ಈಗ ಮತ್ತೆ ಯಾರು RTI ಹಾಕಿದ್ದಾರೆ, ಮತ್ತೆ ಡಿಸ್ಕಷನ್ಗೆ ಬಂದಿದೆ. ಸೊ ಏನಾಗುತ್ತೆ ಅಂದ್ರೆ ಇದು ಕೇವಲ ಪ್ರಾವಿಷನ್ ಅಷ್ಟೇ. ರೈಟ್ ಆಫ್, ನೀವು ರೈತರ ಸಾಲ ಮನ್ನಾ ಹೇಳ್ತೀರಲ್ಲ, ರೈತರ ಸಾಲ ಮನ್ನಾ ಯಾವ ತರ ಮಾಡ್ತಾರೆ ಅಂದ್ರೆ ನಿಮ್ಗೆ ಅವ್ರ ರೈತರು ಮತ್ತೆ ಕೊಡೋ ನೆಸಿಟಿನೇ ಇರೋದಿಲ್ಲ. ರೈತರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ಳೋದಿಲ್ಲ, ಲೀಗಲ್ ನೋಟಿಸ್ ಕಳಿಸೋದಿಲ್ಲ, FIR ಫೈಲ್ ಮಾಡೋದಿಲ್ಲ, ಮುಗಿತದು ಒನ್ಸ್ ಫಾರ್ ಆಲ್. ಬಟ್ ಇಲ್ಲಿ ಹಾಗಲ್ಲ ಇದು. ಸೊ ಬ್ಯಾಂಕ್ ಅವ್ರ ಮೇಲೆ ಪ್ರೆಷರ್ ಆಗ್ತಾರೆ. ಇದು ಆ ಪರ್ಟಿಕ್ಯುಲರ್ ಬ್ರಾಂಚು ಬ್ಯಾಂಕ್ ಇರುತ್ತಲ್ಲ, ಅವ್ರಿಗೆ ಒಂಥರ ಶೇಮ್ ಇದ್ದಂಗೆ ಇದು. ಇವರು ನೀವು ಆದಷ್ಟು ಜಾಸ್ತಿ NPA ಮಾಡಿ, ಪ್ರಾವಿಷನ್ ಜಾಸ್ತಿ ಆದಷ್ಟು ಲೀಗಲ್ ಆಕ್ಷನ್ ತಗೊಬೇಕು ನೀವು ಅಂತ ಅವ್ರಿಗೊಂಥರ ಪ್ರೆಷರ್ ಮಾಡೋದಕ್ಕೋಸ್ಕರ ಮಾಡಿರುವಂತ ಇದು ಟೆಕ್ನಿಕಲ್ ಆಸ್ಪೆಕ್ಟ್ ಇದು. ಸೊ ಅದರಿಂದ ಇದು ಹೊಸದಲ್ಲ. ಇದು ಕೇಂದ್ರ ಸರ್ಕಾರದ ಪಾತ್ರ ಏನಿರುತ್ತೆ? ಕೇಂದ್ರ ಸರ್ಕಾರದ ಪಾತ್ರ ಇದರಲ್ಲಿ ನಿಜವಾಗ್ಲೂ ಡೈರೆಕ್ಟ್ ಆಗಿಲ್ಲ. ಯಾಕಂದ್ರೆ RBI ಬಂದ್ಬಿಟ್ಟು ಕಂಟ್ರೋಲರ್ ಆಫ್ ಆಲ್ ದ ಬ್ಯಾಂಕ್ಸ್. ಇನ್ಫ್ಯಾಕ್ಟ್ RBI ಕೂಡ ಡೈರೆಕ್ಟ್ ಆಗಿ ಬ್ಯಾಂಕ್ಸ್ಗಳಿಗೆ ನಿರ್ದೇಶನ ಕೊಡ್ಬೋದೇ ಹೊರತು ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ ಹೇಳ್ಬಿಟ್ಟು ನೀವು RBIನೇ ನೇರ ಹೊಣೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಸಾಲ ಕೊಡಬೇಕಾದ್ರೆ RBI ಇದನ್ನ ಅಸೆಸ್ ಮಾಡಿ ಕೊಡೋದಿಲ್ಲ. ಆ ಪರ್ಟಿಕ್ಯುಲರ್ ಬ್ಯಾಂಕು, ಪರ್ಟಿಕ್ಯುಲರ್ ಬ್ರಾಂಚ್ ಮ್ಯಾನೇಜರ್ ಯಾರಿರ್ತಾರೋ ಅವ್ರು ಮಾತ್ರ ಕೊಡೋದು. ಮತ್ತದೇ ರಾಹುಲ್ ಗಾಂಧಿ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ 2012ರಲ್ಲಿ ಇದೇ ವಿಜಯ್ ಮಲ್ಯನ್ಗೆ ಹತ್ತತ್ರ 1680 ಕೋಟಿ, ನನ್ನ ನಂಬರ್ ಐ ಥಿಂಕ್ ಕರೆಕ್ಟ್ ಆಗಿದೆ, ಅದು NPA ಆಗಿದೆ ಅಂತ ಗೊತ್ತಾದ ಮೇಲೂನು ಮತ್ತೆ 2000 ಕೋಟಿ ಸಾಲ ಸ್ಯಾಂಕ್ಷನ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನೀವು ಆಗ ಸರ್ಕಾರನ ಬ್ಲೇಮ್ ಮಾಡ್ಲಿಲ್ಲ, RBI ನ ಬ್ಲೇಮ್ ಮಾಡ್ಲಿಲ್ಲ, ನೀವು ಈಗ ಬ್ಲೇಮ್ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರಶ್ನೆ ಆಗ ಈಗಲ್ಲ. ಜನಸಾಮಾನ್ಯರ ಮನಸ್ಸಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಇಲ್ಲಿ ಊಟ ಇಲ್ಲದೆ ಉಪವಾಸ ಕೂತ್ಕೊಂಡಿದೀವಿ, ಅವ್ರು ಸಾಲ 1000 ಕೋಟಿ ಮನ್ನಾ ಮಾಡಿಬಿಟ್ರಾ? ನೀವು ಪೇಪರ್ ಹೆಡ್ಲೈನ್ ನೋಡಿದ ತಕ್ಷಣ ಮೊದಲಿಗೆ ಬರೋ ಪ್ರಶ್ನೆನೇ ಅದು. ಸತ್ಯ ಏನು ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಬ್ರಿಜೇಶ್ ಕಾಳಪ್ಪ ಅವರು ನಮ್ಮ ಜೊತೆ ಲೈನ್ನಲ್ಲಿದ್ದಾರೆ. ಬ್ರಿಜೇಶ್ ಕಾಳಪ್ಪ ಅವರೇ, 3 ಜನ ಮಾತನಾಡಿದ್ದನ್ನು ಕೇಳಿದ್ವಿ. ರೈಟ್ ಆಫ್ ಅನ್ನೋದರ ಅರ್ಥ ಮನ್ನಾ ಅಲ್ಲ. ಬ್ಯಾಲೆನ್ಸ್ ಶೀಟಿಂದ ಸಾಲ ತೆಗೆದುಕೊಂಡಂಥ ಆ ಅಮೌಂಟನ್ನು ಪಕ್ಕಕ್ಕಿಟ್ಟು ಅದನ್ನು ವಸೂಲಿ ಮಾಡೋದಕ್ಕೆ ಲೀಗಲ್ ಆಕ್ಷನ್ ಆರಂಭಿಸುವ ಪ್ರಕ್ರಿಯೆ ಇದು. ಇದನ್ನು ಮನ್ನಾ ಅಂತ ಯಾಕಂತ ಇದ್ದೀರಿ ಅಂತ. ಅದೇ ಸತ್ಯ ಅನ್ನೋದಾದರೆ ರಾಹುಲ್ ಗಾಂಧಿ ಸುಳ್ಳು ಹೇಳಿದ್ರು ಅಂತಾಗುತ್ತೆ. ನರೇಂದ್ರ ಮೋದಿ ತಮ್ಮ ಸ್ನೇಹಿತರಿಗೆ ಸಹಾಯ ಮಾಡೋದಕ್ಕಾಗಿ ಇದನ್ನು ಮಾಡಿದ್ರು, ಸುಳ್ಳು ಹೇಳಿದ್ರ ಹಾಗಾದರೆ? ಅಥವಾ ರಾಹುಲ್ ಗಾಂಧಿ ಹೇಳಿದ್ದೆ ನಿಜಾನ ಅಂತ?
ಮೊದಲನೇದಾಗಿ ಅಜಿತ್, ನಿಮಗೆ ಅಭಿನಂದನೆಗಳು. ನಿಮಗೆ ಅವಳಿ ಜವಳಿ ಮಕ್ಕಳಾಗಿದ್ದಾರೆ, ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಆಮೇಲೆ ಇವತ್ತು ಡಿಬೇಟ್ ಅಲ್ಲಿ ನೀವು 3 ಜನರನ್ನ ಏನ್ ಕೇಳಿದಿರಿ ಅಂತ ನಾನು ಕೇಳಿಸ್ಕೊಳ್ಳಿಲ್ಲ, ಯಾಕೆಂತ ಹೇಳಿದ್ರೆ ನನ್ನ ಆಡಿಯೋ ಸರಿ ಇರಲಿಲ್ಲ. ಬಟ್ ನನ್ನ ಪ್ರಶ್ನೆ ಇಷ್ಟೇ, ನಾನು ಇವರಿಗೆ ನಾನು ಕೇಳಿದ ಪ್ರಶ್ನೆಯ ಸಾರಾಂಶ ಏನಂದ್ರೆ, ದೇಶ ಒಂದು ಚಾಲೆಂಜಿಂಗ್ ಸಿಚುವೇಶನ್ ಅಲ್ಲಿದೆ. ಇಂಥ ಟೈಮ್ನಲ್ಲಿ ಕೇಂದ್ರ ಸರ್ಕಾರ ಈ ದೇಶ ಭ್ರಷ್ಟ ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾ, ಜನ ಉಪವಾಸ ಸಾಯ್ತಾ ಇದ್ದಾರೆ, ಕೂಲಿ ಕಾರ್ಮಿಕರಿಗೆ ದುಡಿಮೆ ಇಲ್ಲ, ಇಂಥ ಟೈಮ್ನಲ್ಲಿ ಸಾಲ ಮನ್ನಾ ಮಾಡ್ತಾ ಮೋದಿ ಸರ್ಕಾರ ಅಂತ ಕೇಳಿದೆ. ಇಲ್ಲ, ನ್ಯಾಚುರಲಿ ಇವಾಗ ಏನಾಗಿದೆ, ನೀವು ಫಸ್ಟ್ ಮೈಗ್ರೆಂಟ್ ವರ್ಕರ್ಸು ಅವ್ರು ನೀವೇನು ಕೊಡಲಿಲ್ಲ, ನೀವು ತಿಂಗಳಿಗೆ 500 ರೂಪಾಯಿ ಕೊಡ್ತಾ ಇದ್ದೀರಾ. ನಾವು UPA ಸರ್ಕಾರದಲ್ಲಿದ್ದಾಗ ನಾವು 32 ರೂಪಾಯಿ ಕೆಳಗಡೆ ಇದ್ದರೆ ಅವರು ಬಿಲೋ ಪಾವರ್ಟಿ ಲೈನಲ್ಲಿ ಬರ್ತಾರೆ ಅಂತ ಹೇಳುವಾಗ ಅದನ್ನು ಲೇವಡಿ ಮಾಡಿದ್ರು BJPನವರು. ಇವಾಗ 500 ರೂಪಾಯಿ ಕೊಡ್ತಿದ್ದಾರೆ. 500 ರೂಪಾಯಿ ಅಂದರೆ 16 ರೂಪಾಯಿ ದಿನಕ್ಕೆ. ಅದನ್ನು ಇವಾಗ ಯಾರೂ ಕೇಳ್ತಾ ಇರಲಿಲ್ಲ. ಇವಾಗ ನಿಮ್ಮ ಪ್ಯಾನಲಿಸ್ಟ್ ಕೂಡ ನೀವೇ ಚೂಸ್ ಮಾಡಿರೋಂಥವ್ರು, ಅವರು ಇದನ್ನು ಪ್ರಶ್ನಾತೀತರಾಗಿ ಅದನ್ನು ಬಿಟ್ಬಿಡ್ತಾರೆ. ನಿಮ್ಮ ಪ್ಯಾನಲಿಸ್ಟಲ್ಲಿ ಯಾರೂ ಇದನ್ನು ಪ್ರಶ್ನೆ ಮಾಡೋದಿಲ್ಲ. ಅದೊಂದು ಕಡೆ ಇರಲಿ. ಬಟ್ ಇಂಪಾರ್ಟೆಂಟ್ ವಿಷಯ ಅಜಿತ್, ಇವಾಗ ಈ ಪರಿಸ್ಥಿತಿಯಲ್ಲಿ ಪ್ರಧಾನಮಂತ್ರಿಗಳೇ ಖುದ್ದು ಬಂದು ಜನರ ಹತ್ರ ದುಡ್ಡು ಬೇಡ್ತಾ ಇದ್ದಾರೆ. ಇವ್ರಿಗೆ ಮಾಡಿರುವಂಥದ್ದೇನು ಇದುವರೆಗೂ ಬರೀ ಒಂದು ಸ್ಟ್ಯಾಚ್ಯೂ ನಿರ್ಮಾಣ, ಒಂದು ಛತ್ರಪತಿ ಸ್ಟ್ಯಾಚ್ಯೂ ನಿರ್ಮಾಣ, ಒಂದು ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ ನಿರ್ಮಾಣ. ಅದಕ್ಕೆ ಮೊದಲು RBI ಕಡೆಯಿಂದ 1,76,000 crore ಇವಾಗಲೇ ಡಿವಿಡೆಂಡ್ಸ್ ಮೂಲಕ ಪಡೆದುಬಿಟ್ಟಿದ್ದಾರೆ. ಅದನ್ನೆಲ್ಲ ಬಿಟ್ಟು ಇನ್ನೂ ಕೂಡ ಯಾವ ಒಂದು ಎವೇಡರ್ಸ್ ಇದ್ದಾರೆ, ಟ್ಯಾಕ್ಸ್ ಎವೇಡರ್ಸ್ ಮತ್ತು ಲಾ ಎವೇಡರ್ಸ್, ಲೋನ್ ಎವೇಡರ್ಸು, ಅವ್ರಿಗೆ ಇವಾಗ ನೀವು ರೈಟ್ ಆಫ್ ಮಾಡ್ತೀವಿ ಅಂತ ಹೇಳಿದ್ರೆ ಮತ್ತೆ ವೇರ್ ಇಸ್ ದ ಮಾರಲ್ ರೈಟ್ ಫಾರ್ ಪ್ರೈಮ್ ಮಿನಿಸ್ಟರ್ ಟು ಕಮ್ ಅಂಡ್ ಆಸ್ಕ್ ಅಸ್ ಮನಿ? ಅಲ್ಲ ಬ್ರಿಜೇಶ್ ಕಾಳಪ್ಪ, ರೈಟ್ ಆಫ್ ವಾಟ್ ಎಕ್ಸಾಕ್ಟ್ಲಿ ಡು ಯು ಮೀನ್ ಬೈ ರೈಟ್ ಆಫ್? ಅದನ್ನ ಹೇಳಿ ನನಗೆ. ಒಂದು ಈ 3 ಜನ ಸೇರ್ಕೊಂಡು ನಾನು ದಾರಿ ತಪ್ಪಿಸಬಾರ್ದು, ನೀವಾರು ನಾನು ಸರಿಯಾಗಿ ರೈಟ್ ಆಫ್ ಮಾಡ್ತು ನರೇಂದ್ರ ಮೋದಿ ಸರ್ಕಾರ ಅಂದ್ರೆ ನೀವು ಮನ್ನಾ ಮಾಡ್ದಂಗೆ. ಈಗ ನಾನು ಒಬ್ಬ ರೈತನ ಮಗನಾಗಿ ರೈತನ ಸಾಲ ಮನ್ನಾ ಅಂದ್ರೆ ಏನು ಗೊತ್ತು ನನಗೆ. ನೀನು ಎಷ್ಟೇ ಸಾಲ ಮಾಡ್ಕೊಂಡ್ರಪ್ಪ 2 ಲಕ್ಷ ಮನ್ನಾ ಆಗುತ್ತೆ, ಅದನ್ನು ಕೊಡಬೇಕಾಗಿಲ್ಲ ಅಂತ ಹೇಳುತ್ತೆ ಸರ್ಕಾರ. ಖುಷಿ ಆಗುತ್ತೆ ನಮಗೆಲ್ಲ. ಇದೇ ಖುಷಿ ಈ ಉದ್ಯಮಿಗಳಿಗೂ ಆಯ್ತಾ? 50 ಜನ ಉದ್ಯಮಿಗಳ 68,000 ಕೋಟಿ ರೂಪಾಯಿ ಅದನ್ನು ಮನ್ನಾ ಅಂತಿರೋ ರೈಟ್ ಆಫ್ ಅಂತಿರೋ, ಅವರು ಇನ್ನು ಮೇಲೆ ಅದನ್ನು ಕೊಡಬೇಕಾಗಿಲ್ವಾ? ನೋಡಿ, ಇವಾಗ ಚೋಕ್ಸಿ ಅಂತಿದ್ದಾರೆ. ಚೋಕ್ಸಿ ಅನ್ನುವಂಥವ್ರು ಯಾವುದೋ ಒಂದು ಚಿಕ್ಕ ದೇಶದಲ್ಲಿದ್ದಾರೆ, ಸೇಂಟ್ ಆಂಟಿಗುವಾ ಅಂತ, ಆಯ್ತಾ? ಇವರು ಮೋದಿ ಸಾಹೇಬ್ರೆ ಅವ್ರನ್ನ ಮೇಹುಲ್ ಬಾಯ್ ಅಂತ ಪಬ್ಲಿಕಲ್ಲಿ ಕರೆದಿರುವಂಥದ್ದೇ ಇದೆ. ಉದಾಹರಣೆ ನಾನೆಲ್ಲ ಹೇಳ್ತಿರೋದು, ಮೋದಿ ಸಾಹೇಬ್ರೆ ಹೇಳಿದ್ದಾರೆ, ಮೇಹುಲ್ ಬಾಯ್ ಅಂತ ಪಬ್ಲಿಕಲ್ಲಿ ಹೇಳಿದ್ದಾರೆ. ಸೊ ಆ ಮೇಹುಲ್ ಬಾಯ್ ಇವಾಗ ಹೋಗ್ಬಿಟ್ಟು ಸೇಂಟ್ ಆಂಟಿಗುವಾ, ಚಿಕ್ಕ ದೇಶ, ನೀವು ಅದರಲ್ಲಿ ನೀವು ಭೂಪಟದಲ್ಲಿ ನೋಡಿದ್ರೆ ಅದನ್ನು ಹುಡುಕ್ಬೇಕಾಗತ್ತೆ. ಅಲ್ಲಿಂದ ನೀವು ಒಬ್ಬನ ಕರ್ಕೊಂಬರೋಕ್ಕಾಗಲ್ಲ. 6 ವರ್ಷ ಆಗಿದೆ ನಿಮ್ಮ ಕಾಲಾವಧಿಯಲ್ಲಿ, ನೀವು ಕಾಲಹರಣ ಮಾಡೋದು ಬಿಟ್ಟು ಬೇರೇನೂ ಮಾಡಲಿಲ್ಲ. ಇವಾಗ ಅವ್ರು ಲೋನ್ ಕೂಡ ರೈಟ್ ಆಫ್ ಮಾಡ್ತೀನಿ ಅಂತ ಹೇಳಿದ್ರೆ ಜನ ಏನಾಗಬೇಕು ಹೇಳಿ ಅಜಿತ್? ಬೇರೆ ಯಾವುದೋ ಬೇರೆ ಅರ್ಥ ಮಾಡಿಸ್ತೀರಾ? ಬ್ರಿಜೇಶ್ ಕಾಳಪ್ಪ ಅಗ್ರೀಡ್. ರೈಟ್ ಆಫ್ ಅಂದ್ರೆ ಏನು? ಇವನ್ ಮೇಲೆ ಇವ್ರು ಸಾಲ ಕೊಡಬೇಕಾಗಿಲ್ವಾ? 68,000 ಕೋಟಿ ರೂಪಾಯಿ ಮನ್ನಾನ ಇವ್ರದ್ದು? ನನಗಂತೂ ಹಾಗೆ ಅನ್ಸುತ್ತೆ. ಬಿಕಾಸ್ ಆಸ್ ಎ ಲಾಯರ್ ನನಗೆ ಅರ್ಥ ಆಗಿರುವಂತದ್ದು ಹೀಗೆ. ಇವಾಗ ಬೇರೆ ನೀವು ಇವಾಗ BJP ಲಾಯರ್ ಕೇಳಿದ್ರೆ ಅವ್ರು ಬೇರೆ ತರ ಹೇಳ್ಬೋದು. ಬಟ್ ಅಲ್ಟಿಮೇಟ್ಲಿ ಆಸ್ ಎ ಲಾಯರ್ ರೈಟ್ ಆಫ್ ಅಂತ ಹೇಳಿದ್ರೆ ಒಂದೇ ಅರ್ಥ ಬರೋದು, ಅದಕ್ಕೆ 2 ಅರ್ಥ ಇಲ್ಲ. ರೈಟ್ ಆಫ್ ಅಂತ ಹೇಳಿದ್ರೆ ಇವಾಗ ನಮ್ಮ ಕಾಲಾವಧಿಯಲ್ಲಿ UPA ಕಾಲಾವಧಿಯಲ್ಲಿ 67,000 ಕೋಟಿ ರೈತರ ಸಾಲ ಮನ್ನಾ ಮಾಡಲಿಲ್ಲ. ಅದೇ ತರ ಇವರು ಮೋದಿ ಸಾಹೇಬ್ ಇವಾಗ 68,000 ಸಾಲ ಮನ್ನಾ ಮಾಡಿ. ಅಂಡರ್ಸ್ಟ್ಯಾಂಡ್. UPA ರೈತರ ಸಾಲ ಮನ್ನಾ ಮಾಡಿತ್ತು, NDA ಉದ್ಯಮಿಗಳ ಸಾಲ ಮನ್ನಾ ಮಾಡ್ತಾ ಇದೆ. ಎರಡಕ್ಕೇನು ವ್ಯತ್ಯಾಸ ಇಲ್ಲ. ಒಬ್ಬ ವಕೀಲನಾಗಿ ನಾನು ಹೇಳ್ತಾ ಇದ್ದೀನಿ, ಇನ್ನು ಇವರಿಂದ ಸಾಲವನ್ನು ವಸೂಲು ಮಾಡೋದಿಲ್ಲ. BJP ಅವರು ಏನಾದರೂ ವ್ಯಾಖ್ಯಾನ ಮಾಡಿಕೊಳ್ಳಲಿ. BJPನೋ ಕಾಂಗ್ರೆಸ್ ಅವ್ರ ಬ್ಯಾಂಕಿಂಗ್ ಲಾಸ್ ಅಂತ ಇರುತ್ತೆ, ಅದರಲ್ಲಿ BJPಯ ಬ್ಯಾಂಕಿಂಗ್ ಲಾಸು, ಕಾಂಗ್ರೆಸ್ ಬ್ಯಾಂಕಿಂಗ್ ಲಾಸು ಖಂಡಿತವಾಗಿಯೂ ಇಲ್ಲ. ಕೇಳಿದ್ರೆ ಬ್ರಿಜೇಶ್ ಕಾಳಪ್ಪ ಅವ್ರನ್ನೇ ಮೇಹುಲ್ ಚೋಕ್ಸಿ ವಿಜಯ್ ಮಲ್ಯ ಅಡ್ವೊಕೇಟ್ ಆಗಿ ಇಟ್ಕೊಳ್ಳೋದು ನಿಜವಾಗ್ಲೂ ಬೆಟರ್. ಅವ್ರು ನಿಜವಾಗ್ಲೂ ಹೆಲ್ಪ್ಫುಲ್ ಆಗ್ತಾರೆ ಅವ್ರಿಗೆ. ಅಂದ್ರೆ ಸಾಲ ವಾಪಸ್ ಅವರೇ ಹೇಳ್ತಿದಾರಲ್ಲ, ಅವ್ರ ಪ್ರಕಾರ ರೈಟ್ ಆಫ್ ಅಂತ. ಈಸ್ ಅನ್ ಅಡ್ವೊಕೇಟ್ ಅಲ್ಲ, ಅವ್ರ ಪರವಾಗಿ ಫೈಟ್ ಮಾಡ್ಲಿ ಬಿಡಿ. ಅವ್ರ ಪ್ರಕಾರ ಅದೇ ತಾನೆ ರೈಟ್ ಆಫ್ ಅಂತ ಹೇಳಿದ್ರೆ. ಇದು ಬಿಜೆಪಿಯ ಮಾತಲ್ಲ. ಅದು ಯಾರು ಮಾತಾಡ್ತಿರೋ ಅಂತದನ್ನು ಅಂತ ನಂಗೆ ಅದು ಕಾಣಿಸ್ತಾ ಇಲ್ಲ. ಪರ್ಸನಲಿ ಬೇಕಾದ್ರೆ ನೀವು ನಮ್ಮನ್ನ ಅಮ್ಮ ಅಕ್ಕ ಅಂತೆಲ್ಲ ಬೇಕಾದ್ರೆ ಬೈದ್ ಬಿಡಿ, ಅದಕ್ಕೇನು ಚಿಂತೆ ಇಲ್ಲ. ನೋ ಬ್ರಿಜೇಶ್ ಕಾಳಪ್ಪ ಅವರೇ, ನೀವು ಹೀಗೆ ಪರ್ಸನಲಿ ಅಟ್ಯಾಕ್ ಮಾಡೋದ್ರಿಂದ ನಿಮಗೂ ಅನುಕೂಲ ಇಲ್ಲ, ನನಗೂ ಅನುಕೂಲ ಇಲ್ಲ. ಅಜಿತ್ ಅವರೇ, ನಾನು ಕ್ಲಾರಿಫಿಕೇಶನ್ ಕೊಡ್ತೀನಿ. ಮೊದಲನೇದಾಗಿ BJP ಅವರೆಲ್ಲ
ನಿಮಗೆ ಬಿಜೆಪಿ ಪಕ್ಷದವರಾಗಿರ್ಬೋದು ಫೈನಾನ್ಸ್ ಮಿನಿಸ್ಟರು ಇವತ್ತು ಪೂರ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸ್ವಾಮಿ, ಅವರು ನೀವು ದೇಶದ ಬಿಜೆಪಿ ಅವರೇ ಭಟ್ರೆ, ನೀವು ಕೂಡ ನನ್ನ ಜೊತೆ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಆಗಿ ಬಂದು ಕೂತಿದ್ರಿ. ಸರ್, ಹೌದು ಸರ್. ಎಲ್ಲ ಅಂತ ಹೇಳಿದ್ರೆ ಯಾರು ಸರ್ ಬಿಜೆಪಿ ಹಣಕಾಸು ವಿಭಾಗವನ್ನ ಪ್ರತಿನಿಧಿಸಿ ಇವತ್ತು ನಮ್ಮ ಪ್ಯಾನಲ್ ನಲ್ಲಿ ಇದ್ದಾರೆ. ನಾನು ಹೇಳ್ತೀನಿ ಕೇಳಿ Yes. ಸರ್. ಅಲ್ಲ, ನಿರ್ಮಲಾ ಎಷ್ಟು ಜನ ಕಳಿಸ್ತೀರಾ ಸರ್ ನೀವು? ಬಿಜೆಪಿ ಪ್ಯಾನಲ್ ಇಂದ ನನ್ನ ಕಾಂಗ್ರೆಸ್ ನಲ್ಲಿ ಒಬ್ಬನೇ ಇರೋದು, ಅಲ್ಲಿ ಬಿಜೆಪಿ ಕಡೆಯಿಂದ 15 ಜನರು ಕರೆಸ್ತೀರಾ ಸರ್? ಇದು ಡಿಬೇಟ್ ಹೇಗೆ ಮಾಡ್ತೀರಾ ತಾವು? ಪರ್ಸನಲ್ ಆಗಿ ಇಲ್ಲ ಬಹುಶಃ ಬ್ರಿಜೇಶ್ ಕಾಳಪ್ಪ ಅವ್ರಿಗೆ ಇವತ್ತು ಸ್ಟುಡಿಯೋದಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಸರ್, ನಮ್ಮ ಜೊತೆ KC ರಘು ಅವರಿದ್ದಾರೆ. ಹಣಕಾಸು ವಿಷಯದಲ್ಲಿ NDA ಸರ್ಕಾರದ ಮೇಲೆ KC ರಘು ಅವರಷ್ಟು ಪಿನ್ ಪಾಯಿಂಟ್ ಮಾಡಿ ದಾಳಿ ಮಾಡುವ ಇನ್ನೊಬ್ಬ ಪ್ಯಾನಲಿಸ್ಟ್ ನನಗೆ ಇನ್ನೂ ತನಕ ಸಿಕ್ಕಿಲ್ಲ. ಸರ್, ನನಗೆ ಈ ನ್ಯಾಷನಲ್ ಫೈನಾನ್ಸ್ ಅನ್ನೋದು ಅದರ ಈ ವರ್ಡಿಂಗ್ಗಳಿರ್ತಾವಲ್ಲ, ಅವು ಜನಸಾಮಾನ್ಯರಿಗೆ ಅರ್ಥ ಆಗೋದು ಕಷ್ಟ. ಅವುಗಳನ್ನು ಪಿಕ್ ಮಾಡಿ ನೀವು GDPಲೂ ಮೋಸ ಮಾಡ್ತಾ ಇದ್ದೀರಿ, ಉದ್ಯೋಗದಲ್ಲೂ ಮೋಸ ಮಾಡ್ತಾ ಇದ್ದೀರಿ ಅಂತ ಪಿನ್ ಪಾಯಿಂಟ್ ಮಾಡಿ KC ರಘು ಅಷ್ಟು ಅಕ್ಯುರೇಟ್ ಆಗಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ದಾಳಿ ಮಾಡುವ ಇನ್ನೊಬ್ಬ ಹಣಕಾಸು ತಜ್ಞನನ್ನು ನಾನು ನೋಡಿಲ್ಲ. ಅವ್ರು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಸರ್. ಅಜಿತ್, ನನಗೆ ಇಲ್ಲಿ ಟಿವಿ ಇಲ್ಲ. ಅಲ್ಲ, got it. No, I am telling you. ನಿಮಗೆ ಮತ್ತು ನಿಮ್ಮ ಮೂಲಕ ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ, ಪ್ಯಾನಲ್ ಯಾವಾಗಲೂ ಒನ್ ಸೈಡೆಡ್ ಇರಲ್ಲ ಅನ್ನೋದನ್ನ ಹೇಳ್ತಾ ಇದ್ದೀನಿ ನಾನು. ಎಸ್, ವಿಶ್ವನಾಥ್ ಭಟ್ ಅವರೇ. ಇಲ್ಲ, 99% ಒನ್ ಸೈಡೆಡ್ ಇರುತ್ತೆ ಅಂತ ನಾನು ಹೇಳ್ತಿದ್ದೀನಿ. ನಿಮ್ಮ ಟಿವಿ ವ್ಯೂವರ್ಸ್ ನಾನು ಹೇಳ್ತಿದ್ದೀನಿ, ಚಾನೆಲ್ 99% ಒಂದು ಕಡೆ ಇರುತ್ತೆ ಅಂತ ನಾನು ಇವತ್ತು ನಿಮ್ಗೆ ಹೇಳ್ತಿದ್ದೀನಿ. ಅಲ್ಲ, ಒಂದೇ ನಿಮಿಷ. ನೀವು ನೇರವಾಗಿ ಟಿವಿ ವಿಷಯಕ್ಕೆ ಬಂದ್ರಿ ಅನ್ನುವ ಕಾರಣಕ್ಕಾಗಿ ನಾನು ಉತ್ತರ ಕೊಡಬೇಕಾಗತ್ತೆ. ಬ್ರಿಜೇಶ್ ಕಾಳಪ್ಪ ಅವರೇ, ಫಸ್ಟ್ ಆಫ್ ಆಲ್ ವಿ ಚೂಸ್ ದ ಸಬ್ಜೆಕ್ಟ್. ಬೇಡ ಉತ್ತರ ಕೇಳಿಸ್ಕೊಂಡಿದ್ದೀರಿ ಅಂದ್ರೆ ಉತ್ತರ ನೋಡಬೇಕು ಅಂತ ಹೇಳಿದ್ರೆ ಸರ್ ಒಂದು ಆರೋಪ ಮಾಡಿದ್ದೀರಿ ಅಂದ್ರೆ ಅದಕ್ಕೆ ಉತ್ತರ ತಗೋಬೇಕು. ಸರ್, ಒಂದು ಆರೋಪ ಮಾಡಿದ್ದೀರಿ ಅಂದ್ರೆ ಉತ್ತರ ತಗೋಬೇಕು. ನಾನು ನಿಮ್ ಚಾನೆಲ್ ಹೆಸರು ಹೇಳಿಲ್ಲ, ನಿಮ್ ಚಾನೆಲ್ ಹೆಸರು ಹೇಳಿಲ್ಲ ಅಜಿತ್. ಯಾಕೆ ವೈ ಯು ಟೇಕಿಂಗ್ ಇಟ್ ಪರ್ಸನಲಿ? ನಾನು ನಿಮ್ ಚಾನೆಲ್ ಅಂತ ಹೇಳಲಿಲ್ಲ. ಚಾನೆಲ್ಗಳಲ್ಲಿ ಒಂದು ಕಡೆ ಒನ್ ಸೈಡ್ ಇದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದೇ, ಬಟ್ ನಿಮ್ಮ ಚಾನೆಲ್ ಅಂತ ಹೇಳಲಿಲ್ಲ ಬಿಡಿ. ಸರ್, ರಾಜಕೀಯ ಪಕ್ಷಗಳು ಹಳ್ಳ ಹಿಡಿದಿವೆ, ರಾಜಕಾರಣಿಗಳು ಭ್ರಷ್ಟರು ಅಂದ್ರೆ ನೀವು ಉತ್ತರ ಕೊಡ್ತೀರಿ ಸರ್? ಹಂಗೆ ಉತ್ತರ ಕೊಡೋದು ನನ್ನ ಜವಾಬ್ದಾರಿ ಆಗುತ್ತೆ. ಯಾಕಂದ್ರೆ ಒಬ್ಬ ಮಾಧ್ಯಮದ ಪ್ರತಿನಿಧಿ ನಾನು ಒಪ್ತೀನಿ, ನಾನು ಅದನ್ನು ಒಪ್ತೀನಿ. ಪ್ರತಿನಿಧಿ ನಾನು ಒಪ್ತೀನಿ ಸರ್. ರಾಜಕೀಯದವರೆಲ್ಲ ತುಂಬಾ ದೊಡ್ಡ ಕಳ್ಳರಿದ್ದಾರೆ ಅಂತ ನಾನು ಒಪ್ತೀನಿ. ವಿಧಾನಸೌಧ ಕಡೆ ನಾನು ಕೈ ಮಾಡ್ತೀನಿ ಸರ್. ಅದು ಸತ್ಯ ಇರ್ಬೋದು ಸರ್, ಅದು ಸತ್ಯ ಇರ್ಬೋದು. ನಾನು ಉತ್ತರ ಕೊಡಲ್ಲ ಅಥವಾ ವಿಶ್ವನಾಥ್ ಭಟ್ ಅವ್ರ ಹತ್ರ ತಮ್ಮ ಪ್ರಶ್ನೆಗೆ ಉತ್ತರ ಕೊಡಿಸ್ಲಾ? ಹೇಳಿಸ್ಲಿ. ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಒಪ್ಕೋತೀನಿ. ಆದರೆ ಅವ್ರು ಏನು ಟ್ವೀಟ್ ಮಾಡಿದ್ದಾರೆ, ಈ ದೇಶದ ಹಣಕಾಸು ಮಂತ್ರಿಯಾಗಿ ಅವರು ಟ್ವೀಟ್ ಮಾಡಿರೋದು. ಅದು ನಿರ್ಮಲಾ ಸೀತಾರಾಮನ್ ಅಂತಲ್ಲ, ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿಯಾಗಿ ಒಂದು ರೆಸ್ಪಾನ್ಸಿಬಲ್ ಪೊಸಿಷನಲ್ಲಿ ಇಟ್ಕೊಂಡು ಮಾಡಿರುವಂಥದ್ದು. 57 ವರ್ಷ ದೇಶ ಆಡಳಿತ ಮಾಡಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಇವೆಲ್ಲವೂ ಸಹ ಗೊತ್ತಿರುತ್ತೆ. ನಾನು ಈ ಒಂದು ವೇದಿಕೆಯಲ್ಲಿ ಕನಿಷ್ಠ ಅಂದರೆ ಒಂದು 7-8 ಸಲ ನಾನು ಈ ಬ್ಯಾಂಕಿಂಗ್ NPA ಸ್ಕ್ಯಾಮ್ಸ್ ಬಗ್ಗೆ ಮಾತಾಡಿದ್ದೀನಿ. ಆದರೆ ಪಬ್ಲಿಕ್ ಮೆಮೊರಿ ಇಸ್ ಪ್ರಾಬರ್ಬಿಯಲಿ ಶಾರ್ಟ್ ಅಜಿತ್. ಅದಕ್ಕೋಸ್ಕರ 2-3 ನಿಮಿಷದಲ್ಲಿ ನಾನು ಈ ವಿಚಾರವನ್ನು ಸಂಕ್ಷಿಪ್ತವಾಗಿ ಮುಗಿಸ್ಬಿಡ್ತೀನಿ. ಜಸ್ಟ್ ಗಿವ್ ಮಿ 3 minutes. 2008ರ ತನಕ ನಿಮಗೆ ಟೋಟಲ್ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇಂಡಸ್ಟ್ರಿಯಲ್ ಸೆಕ್ಟಾರಿಗೆ ಕೊಟ್ಟಿರುವಂತಹ ಸಮಗ್ರ ಸಾಲ ಇಂಡಸ್ಟ್ರಿಯಲ್ ಸೆಕ್ಟಾರಿಗೆ 18 ಲಕ್ಷ ಕೋಟಿ 2008ರ ತನಕ. ಮುಂದಿನ 6 ವರ್ಷಗಳಲ್ಲಿ 2008ರಿಂದ 2014ರ ತನಕ 6 ವರ್ಷದಲ್ಲಿ ಕೊಟ್ಟೋ ಸಾಲ ಎಷ್ಟು ಗೊತ್ತಾ? 32 ಲಕ್ಷ ಕೋಟಿ. ಅಂದರೆ ಅಲ್ಲಿ ತನಕ ಎಷ್ಟು ಕೊಟ್ಟರೋ ಅದರ ಆಲ್ಮೋಸ್ಟ್ ಡಬಲ್ನ 6 ವರ್ಷದಲ್ಲಿ ಕೊಟ್ಟಿದ್ದಾರೆ. ನಾನು ಅದನ್ನು ಕ್ವಶನ್ ಮಾಡ್ತಾ ಇಲ್ಲ. ಆಲ್ಮೋಸ್ಟ್ ಡಬಲ್, ಟೋಟಲ್ 52 ಲಕ್ಷ ಕೋಟಿ ಇಂಡಸ್ಟ್ರಿಯಲ್ ಸೆಕ್ಟಾರಿಗೆ ಕೊಟ್ಟಿದ್ದಾರೆ. ಈ ರೀತಿ 6 ವರ್ಷದಲ್ಲಿ ಆ ಮಟ್ಟಿಗೆ ಇಂಡಸ್ಟ್ರಿಯಲ್ ಸೆಕ್ಟಾರಿಗೆ ಕೊಟ್ಟಾಗ ಅಭಿವೃದ್ಧಿ ಏನಾಗಬೇಕು ಹೇಳಿ ಸರ್? GDP 4.8ಕ್ಕೆ ಬರಬಾರ್ದು. ಇಟ್ ಶುಡ್ ಗೋ ಟು 15-20. ಟ್ಯಾಕ್ಸ್ ಕಲೆಕ್ಷನ್ನು ಅದೇ ಮಟ್ಟದಲ್ಲಿ 60-70 ಲಕ್ಷ ಕೋಟಿ ಸಂಗ್ರಹಣೆ ಆಗಬೇಕು. ಕೆಲಸ 1 ಶಿಫ್ಟ್ ಅಲ್ಲ 2 ಶಿಫ್ಟಲ್ಲಿ ಸಿಗಬೇಕು. ಬಟ್ ಅದು ಯಾವುದೂ ಆಗಲಿಲ್ಲ. ನಿರುದ್ಯೋಗ ಸಮಸ್ಯೆನೂ ಜಾಸ್ತಿ ಆಯಿತು, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಜಾಸ್ತಿ ಆಯಿತು. GDP 8.9 4.5ಕ್ಕೆ ಬಂತು. ಅದೊಂದೇ ಅಲ್ಲ, ಭಾರತ ದೇಶವನ್ನು ಇಟ್ ವಾಸ್ ಆಲ್ಮೋಸ್ಟ್ ಇನ್ ದ ವರ್ಜ್ ಆಫ್ ಗೆಟಿಂಗ್ ಡೌನ್ಗ್ರೇಡೆಡ್. ಯಾಕಂದರೆ ಇವರು ಕೊಟ್ಟಿರುವಂತಹ 34 ಲಕ್ಷ ಕೋಟಿಯಲ್ಲಿ ಪಾರ್ಲಿಮೆಂಟ್ನಲ್ಲಿ ಪ್ರಧಾನಮಂತ್ರಿಯವರು ಹೇಳಿದ್ದಾರೆ, ಒಬ್ಬರು ಸ್ವರ ಎತ್ತಿಲ್ಲ ಅಜಿತ್ ಅವರೇ, ಒಬ್ಬರು ಎತ್ತಿಲ್ಲ. 70% ಆಫ್ ಇಟ್ ವಾಸ್ ಟು ದ ಕ್ರೋನಿ ಕ್ಯಾಪಿಟಲಿಸ್ಟ್. ಐ ಆಮ್ ಫೋರ್ಸ್ ಟು ಗಿವ್ ಅನ್ ಎಕ್ಸಾಂಪಲ್. ಓಪನ್ ಆಗಿ ಹೇಳ್ತೀನಿ,
ವಾಟ್ ಈಸ್ ದಟ್ ನೇಮ್ ಆಫ್ ದಟ್ ಕಂಪನಿ? ನಿಮ್ಮ ಎಲ್ ರಾಜಗೋಪಾಲ್ ಅವರಿದ್ದಾರೆ, ಲ್ಯಾಂಕೋ ಇನ್ಫ್ರಾಸ್ಟ್ರಕ್ಚರ್ ಅವರಿಗೆ ಯಾವುದೇ ಪ್ರೈವೇಟ್ ಬ್ಯಾಂಕ್ಸ್ನವರು ಕೊಟ್ಟಿಲ್ಲ. 26,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಾರೆ. 1 ರೂಪಾಯಿ ಅಸಲು ಕಟ್ಟಿಲ್ಲ, 1 ರೂಪಾಯಿ ಬಡ್ಡಿ ಕಟ್ಟಿಲ್ಲ. ಕಾಂಗ್ರೆಸ್ನಿಂದ ಅವರು MP ಆಗಿದ್ದರು 2 ಟರ್ಮು ಆಂಧ್ರ ಪ್ರದೇಶದಲ್ಲಿ. ಅವರಿಗೆ ಏನು ಮಾಡಬೇಕಾಗಿತ್ತು ಸರ್? ಕೇಸನ್ನು ಸೂಟ್ ಫೈಲ್ ಮಾಡಬೇಕಾಗಿತ್ತಲ್ಲ. ಅದರ ಬದಲಾಗಿ ಚುನಾವಣೆಗೆ 2014ರ ಚುನಾವಣೆಗೆ 8-10 ತಿಂಗಳಿದೆ ಅನ್ನೋ ಮೊದಲೇ ಇನ್ನೊಂದು 6,000 ಕೋಟಿ ರೂಪಾಯಿ ಕೊಟ್ಟರು ಸರ್. ಇನ್ನೊಂದು 6,000 ಕೋಟಿ. ಐ ಆಮ್ ಟೆಲಿಂಗ್ ಯು, ದೀಸ್ ಆರ್ ದ ಡೇಟಾಸ್. 32,000 ಕೋಟಿ ಆಯಿತು. ಇವತ್ತು ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಸಿ ಕಾರ್ಡ್ ದಿವಾಳಿತನದ ಕಾಯ್ದೆಯಡಿ 55,000 ಕೋಟಿಯಾಗಿ ಹರಾಜಿಗೆ ಬಂದಿದೆ. ಅಲ್ಲೂ ಸರ್ ನಾನು ಹೇಳಿರೋದು ದಿಸ್ ಇಸ್ ಜಸ್ಟ್ ಟಿಪ್ ಆಫ್ ದ ಐಸ್ಬರ್ಗ್. ಲೆಟ್ ಮಿ ಫಿನಿಶ್. 1,650 ಕೋಟಿ ರೂಪಾಯಿ ಚೆಕ್ ಬೌನ್ಸ್ ಆದ ನಂತರದಲ್ಲಿ 1,200 ಕೋಟಿ ರೂಪಾಯಿಯನ್ನ 3 ತಿಂಗಳಲ್ಲಿ ಪುನಃ ಕೊಟ್ಟರು ಈ ಸರ್ಕಾರ. ನಾನು ಹೇಳಬೇಕಾಗಿರೋದಲ್ಲ, ರಘುರಾಮ್ ರಾಜನ್ ಹೇಳಿದ್ದಾರೆ. ಎಂಟೈರ್ ಕ್ರೋನಿ ಕ್ಯಾಪಿಟಲಿಸ್ಟ್ ರೂಲ್ಡ್ ದ ವರ್ಟಿಕಲ್ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ ಅಂತ ರಘುರಾಮ್ ರಾಜನ್ ಹೇಳಿದ್ದಾರೆ. ಆವಾಗ ಕೂತ್ಕೊಂಡು ಕೊಟ್ಟು ಪರಿಸ್ಥಿತಿ ಹೇಗಿತ್ತು ಇನ್ಸಾಲ್ವೆನ್ಸಿ ಬ್ಯಾಂಕ್ರಪ್ಟಸಿ ಕೋಡ್ ದಿವಾಳಿತನದ ಕಾಯ್ದೆ ಬಂದ ನಂತರದಲ್ಲಿ ಎಲ್ಲ ಶ್ರೀಮಂತರು ಕಟ್ಟೋ ಪರಿಸ್ಥಿತಿ ಬಂದಿದೆ. ಅದನ್ನ ತಡಿಬೇಕು ಅಂತ ಎಂಥ ಕಂತ್ರಿ ಕೆಲಸ ಅಂತಾನೆ ಹೇಳ್ತೀನಿ. ಎಂಥ ಕೆಲಸ ಮಾಡಿದ್ರು ಗೊತ್ತಾ? 2017ರಲ್ಲಿ ಫೈನಾನ್ಷಿಯಲ್ ಕ್ರೆಡಿಟರ್ಸ್ ಜೊತೆ ಆಪರೇಟಿಂಗ್ ಕ್ರೆಡಿಟರ್ಸ್ಗೂ ಕೊಡಬೇಕು ಅಂತ ಕೇಸ್ ಹಾಕಿದ್ರು. ಲೆಕ್ಕ ಏನಿತ್ತು ಅಂದ್ರೆ 2019ರಲ್ಲಿ ಮೋದಿ ಸರ್ಕಾರ ಆಡಳಿತಕ್ಕೆ ಬರಲ್ಲ, ನಮ್ಮದೇ ನಡ್ಕೊಂಡು ಹೋಗುತ್ತೆ ಅಂತ. ಅವರ ದುರಾದೃಷ್ಟಕ್ಕೆ ಮೋದಿ ವಾಪಸ್ ಬಂದರು. ಅವರ ದುರಂತಕ್ಕೆ, ದೇಶದ ಅಭಿವೃದ್ಧಿಗೋಸ್ಕರ ಮೋದಿ ವಾಪಸ್ ಬಂದರು. ಈಗ ಅವರು ಕೇಳಿರೋ ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ, ಹಾಗಲ್ಲ ಆಪರೇಷನಲ್ ಕ್ರೆಡಿಟರ್ಸಿಗೆ ಕೊಡಬೇಕಾಗಿಲ್ಲ ಅಂತ ಬಂದಿದೆ. 2 ವರ್ಷ ಡಿಲೇ ಆಗಿತ್ತು. ಇಲ್ಲಾಂದ್ರೆ ಇವೆಲ್ಲ ಆವಾಗಲೇ ಸೆಟ್ಲ್ ಆಗ್ತಾ ಇತ್ತು ಸರ್. ಇವೆಲ್ಲ ದೀಸ್ ಪೀಪಲ್ ಜಸ್ಟ್ ಕರೆಕ್ಟಾಗಿ ಹೇಳಿದ್ರು ನಮ್ಮಪ್ಪ ಇವರು ರಘು ಅವರು. ಜಸ್ಟಿಸ್ ಡಿಲೈಡ್ ಈಸ್ ಜಸ್ಟಿಸ್ ಡಿನೈಡ್. ದಟ್ಸ್ ವಾಟ್ ವಾಸ್ ಹ್ಯಾಪನಿಂಗ್. ನಾನು ಈ ಥರ ಹೇಳ್ತಾ ಹೋದರೆ 2 ಹಗಲು 2 ರಾತ್ರಿ ಹೇಳ್ತೀನಿ ಸರ್. ಕರ್ಮಕಾಂಡ ನಡೆದಿದೆ. ಇದನ್ನು ಮೊದಲು ಯಾಕೆ ಹೇಳಲಿಲ್ಲ ಅಂದರೆ, ಆವತ್ತಿನ ಕಾಲದಲ್ಲಿ 105 ಲಕ್ಷ ಕೋಟಿ ರೂಪಾಯಿ ಜನಸಾಮಾನ್ಯರ ಹಣ ಬ್ಯಾಂಕಲ್ಲಿ ಇತ್ತು. ಅದರ ರಕ್ಷಣೆ ಆಗಬೇಕಾಗಿತ್ತು. ಇವತ್ತಿನ ದಿನ ಸರ್ ಇವ್ರು ದಿವಾಳಿತನದ ಕಾಯ್ದೆ ತಂದ್ರ, ವಿಲ್ಫುಲ್ ಡಿಫಾಲ್ಟರ್ಸ್ ತಂದ್ರ, ವಾಟಿಕಾಲ್ ಇನ್ನೊಂದು ಈ ಓಡ್ ಹೋಗ್ತಾರಲ್ಲ ಅವರಿಗೆ ಫಿಜಿಟಿವ್ ಎಕನಾಮಿಕ್ ಅಫೆಂಡರ್ಸ್ ಬಿಲ್ ಒಂದನ್ನು ತಗೊಂಡು ಬಂದ್ರ. ಸ್ಪಷ್ಟ ಅವರಿಗೆ ಗೊತ್ತಿದೆ ಸರ್. ಹಿ ಇಸ್ ಅ ವೆರಿ ಸ್ಮಾರ್ಟ್ ಸ್ಪೋಕ್ಸ್ ಪರ್ಸನ್. ಹ್ಯಾಟ್ಸ್ ಆಫ್ ಟು ಹಿಸ್ ಟ್ಯಾಲೆಂಟ್. ಅವರು ಇದು ರೈಟ್ ಆಫ್ ಅಂತ ತುಂಬಾ ಚೆನ್ನಾಗಿ ಕಾಡಪ್ಪನವ್ರಿಗೆ ಗೊತ್ತಿದೆ, ಬ್ರಿಜೇಶ್ ಕಾಡಪ್ಪನವ್ರಿಗೆ ಗೊತ್ತಿದೆ. ಗೊತ್ತಿಲ್ಲ ಅಂತಲ್ಲ, ಹಿ ಇಸ್ ಅ ಸಕ್ಸಸ್ಫುಲ್ ಸ್ಪೋಕ್ಸ್ ಪರ್ಸನ್, ನಥಿಂಗ್ ಬಿಯಾಂಡ್ ದಟ್. ಇದು ಇನ್ನೊಂದ್ಸಲ ಸ್ಪಷ್ಟ ಹೇಳ್ತೀನಿ, ಬ್ಯಾಂಕಿನ ಒಳಗಡೆ ಬ್ಯಾಂಕ್ ಅನ್ನ ಟ್ರಾನ್ಸ್ಪರೆಂಟ್ ಮಾಡುವಂತಹ ಒಂದು ಮಾತಾಡೋ ಹೊತ್ತಿನ ಬ್ರಿಜೇಶ್ ಕಾಳಪ್ಪ ಅವರೇ, ಆಗಬೇಕಾದ ಚರ್ಚೆಯನ್ನು ಹೊರತುಪಡಿಸಿ ಬೇರೆ ಚರ್ಚೆಗಳಾಗ್ಬಿಡಿ. ಏನು ಅಂತ ಹೇಳಿದ್ರೆ 30 ಮಿನಿಟ್ ತಾವೇ ಮಾತಾಡಿ ಬಿಟ್ರೆ ಏನಕ್ಕಂದ್ರೆ ಚಾನೆಲ್ ತಮ್ಮದೇ. ತೆಗೆದುಕೊಂಡು ಹೇಳ್ತಾ ಇದ್ದೀವಿ. ಲೀಗಲ್ ಆಕ್ಷನ್ ಇನ್ಮೇಲೆ ಶುರು ಆಗುತ್ತೆ. ಬ್ರಿಜೇಶ್ ಕಾಳಪ್ಪ ನಿಮ್ಮ ಹತ್ರ ಬರ್ತೀನಿ, ನಾನು ಬರ್ತೀನಿ ತಮ್ಮ ಹತ್ರ ಬರ್ತೀನಿ. ಸ್ವಲ್ಪ ಹೊತ್ತಿಗೆ ಮುಂಚೆ ಬರ್ತೀನಿ. ಸಣ್ಣ ಬ್ರೇಕ್ನ ಸಮಯ ಅವರು ಕೂಗ್ತಾ ಇದ್ದಾರೆ. ನನಗೊಂದು ತುಂಬಾ ಚಿಕ್ಕ ಬ್ರೇಕ್ನ ಸಮಯ ಆಗುತ್ತೆ. ಬ್ರಿಜೇಶ್ ಕಾಳಪ್ಪ ಅವರು ಸ್ವಲ್ಪ ಹೊತ್ತಿಗೆ ಮುಂಚೆ ಮೇಹುಲ್ ಚೋಕ್ಸಿಯನ್ನ ಮೇಹುಲ್ ಭಾಯ್ ಅಂತ ಪ್ರಧಾನಿ ನರೇಂದ್ರ ಮೋದಿ ಸಂಬೋಧಿಸ್ತಾ ಇದ್ದಂಥ ವಿಡಿಯೋಗಳಿವೆ. ಅಂಥ ಮೇಹುಲ್ ಚೋಕ್ಸಿ ಹಲವು ಬ್ಯಾಂಕ್ಗಳಿಗೆ ನಾಮ ಹಾಕಿ ಓಡಿ ಹೋಗಿ ಚಿಕ್ಕದೊಂದು ದೇಶದಲ್ಲಿ ಕುಳಿತುಕೊಂಡಿರುವಾಗ ಅವರನ್ನು ವಾಪಸ್ ಕರೆದುಕೊಂಡು ಬರೋದಕ್ಕಾಗದೆ ಅವರ ಸಾಲವನ್ನು ರೈಟ್ ಆಫ್ ಮಾಡಲಾಗಿದೆ. ನಾನು ಒಬ್ಬ ವಕೀಲನಾಗಿ ಹೇಳ್ತಾ ಇದ್ದೀನಿ, ರೈಟ್ ಆಫ್ ಅಂದರೆ ಮನ್ನಾ, ವಾಪಸ್ ವಸೂಲಿ ಮಾಡಬೇಕಾಗಿಲ್ಲ ಅಂತ ನನ್ನ ವ್ಯಾಖ್ಯಾನ ಅನ್ನುವ ಮಾತನ್ನು ಬ್ರಿಜೇಶ್ ಕಾಳಪ್ಪ ಅವರು ಹೇಳಿದ್ರು. ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ವಿಶ್ವನಾಥ್ ಭಟ್ ಅವರು. ಬ್ರಿಜೇಶ್ ಕಾಳಪ್ಪ ಅವರು ಉತ್ತರ ಕೊಡೋದಕ್ಕಿದೆ, ಕೆ ಸಿ ರಘು ಅವರು ಉತ್ತರ ಕೊಡೋದಕ್ಕಿದೆ. ಒಂದು ಸಣ್ಣ ಬ್ರೇಕ್ ಆದಮೇಲೆ ಮಾತಾಡ್ತಾರೆ.